ಎರಡನೇ ಸುತ್ತಿ ಬರೋಣ. ನಲಮಲ್ತೆ ನಲಮಲ್ತೆ ತರು ಜಾಣ್ಮೆ ಈವಂಗೆ ಹೇಳ್ತೀನಿ. ನಲಮಲ್ತೆ ತರುಜಾಣ್ಮೆ ಅಂತ ಒಂಥರ ಸಮಾಸವಾಗಿ ತಲೆ ಕೂತ್ಬಿಡ್ತು. ನಲಮಲ್ತೆ ತರುಜಾಣ್ಮೆ ಈವಂಗೆ ಪಿಡಿಯದೆ. ನಿಷೇಧ ಸಕಾರ ನಿಷೇಧ. ಫಲ ಇಲ್ಲಿ ಬಂತು ಹಣ್ಣು. ಮಕಾರ ನಿಷೇಧ. ನಿಷೇಧ ಇಲ್ಲ. ಅಂತೆ ಫಲದಂತೆ. ನಲಮಲ್ತೆ ತರು ಜಾಣ್ಮೆ ಈವಂಗೆ ಪಿಡಿಯದೆ ಫಲದಂತೆ. ಎರಡು ಗಣ, ಒಂದು ವಿಷ್ಣು ಗಣ, ಒಂದು ಬ್ರಹ್ಮಗಣ ಬರಬೇಕು. ಮೂರನೇ ಸಾಲಿನ ಕೊನೆಯ ಸಂಖ್ಯೆ 58. ಫಲದಂತೆ ಯಾ ದೀರ್ಘ. ರಕಾರ ನಿಷೇಧ. ಳ ದ ನಿಷೇಧ. ಆಳದಿಮ್ ಅಂತ ಹೇಳೋಣ ಅಂತಿದ್ದೆ. ಕಂ ನಿಷೇಧ ಇಲ್ಲ. ಬೇರ್ ಒಂದೊಂದೇ ಅಕ್ಷರದಲ್ಲಿ ಶಬ್ದವನ್ನ ಮುಗಿಸ್ಕೋಬೇಕು. ಇನ್ನೊಂದು ಅಕ್ಷರ ಇದೆ. ಫಲದಂತೆ ಯಾಳಕ್ಕಂ ಬೇರ್. ವ ನಿಷೇಧ. ಗಳ್. ಫಲದಂತೆ ಯಾಳಕ್ಕಂ ಬೇರ್ಗಳ್. ಮುಗ್ದೇ ಹೋಯ್ತು. ಎರಡನೇ ಸುತ್ತಿನಲ್ಲಿ ಎಕ್ಸ್ಪ್ರೆಸ್ ಟ್ರೈನ್ ಅಲ್ಲಿ ಪಾಸ್ ಆಗ್ಬಿಟ್ವಿ. ನಲಮಲ್ತೆ ಒಂದ್ ಬಾರಿ ಹೇಳ್ಬಿಡ್ತೀನಿ, ತಾತ್ಪರ್ಯವನ್ನು ಹೇಳ್ತೀನಿ. ನಲಮಲ್ತೆ ತರುಜಾಣ್ಮೆ ಈವಂಗೆ ಪಿಡಿಯದೆ ಫಲದಂತೆ ಯಾಳಕ್ಕಂ ಬೇರ್ಗಳ್. ಫಲದಂತೆ ಯಾಳಕ್ಕಂ ಬೇರ್ಗಳ್. ಈ ನಲಮಲ್ತೆ ಜಾಣ್ಮೆ ಹೇಳುವಂತಹ ಜಾಣ್ಮೆ ಈವಂಗೆ ಪಿಡಿಯದೆ ಫಲದಂತೆ. ಆ ಹಣ್ಣಿನ ತರಹ ಜಾಣ್ಮೆಯನ್ನ ಹಿಡಿದುಕೊಳ್ಳದೆ ತನ್ನಲ್ಲೇ ಇಟ್ಕೊಳ್ಳದೇನೆ ಕೊಡುವಂತವನು ಅವನ ತರುವಂತ ಅವನಿಗೆ ಒಂದು ರೂಪಕ. ಅವನು ಯಾರು ಅಂತಂದ್ರೆ ಗುರು ಅಂತ ನೋಡೋಣ, ತರೋಕ್ಕಾಗತ್ತೋ ಅಂತ. ಅವನು ಹೇಗೆ ಅಂದ್ರೆ ಫಲದಂತೆ ಆಳಕ್ಕಂ ಬೇರ್ಗಳು. ಅವನು ಗುರುವಿನ ಬೇರುಗಳ ಆಳಕ್ಕಿರುತ್ತೆ, ಮೂಲ ಆಳಕ್ಕಿರುತ್ತೆ ಅಂತಂದ್ರೆ ಅವನು ಹೇಳೋದು ಮೇಲ್ಮೇಲಿನ ವಿಷಯಗಳಲ್ಲ, ಆಳದಿಂದ ತಿಳಿಸ್ತಾನೆ ಹೇಳೋಂತ ತಾತ್ಪರ್ಯ. ಆಳಕ್ಕಂ ಬೇರ್ಗಳು, ಅವನ ಬೇರುಗಳು ಆಳಕ್ಕಿವೆ ಅಂತ ತಾತ್ಪರ್ಯ. ಈಗ ಸಮಸ್ಯೆಯ ಮೂರನೇ ಸಾಲನ್ನು ಕೊಡ್ಬೇಕು, ಅಂದ್ರೆ ಎರಡನೇ ಸಾಲು. ಹಾಗೆ ಅಂದ್ರೆ ನನ್ನ ಪ್ರಕಾರ ಷಟ್ಪದಿ ಆಗಿರೋದು ಮೂರನೇ ಸಾಲು, ಪದ್ಯದಲ್ಲಿ ಅಂದ್ರೆ ಇದ್ರ ಸುತ್ತಿನಲ್ಲಿ ಎರಡನೇದು. ಭಾಮಿನಿ ಷಟ್ಪದಿಯಲ್ಲಿ ಕೇಳಿದ್ರು, ತಲೆಯ ತರಿದನು ರಾಮನಾಶಯದಿಂದೆ ಮಾರುತಿಯು ಅಂತ ಸಮಸ್ಯೆ ಸಾಲಲ್ವಾ. ತಲೆಯ ತರಿದನು ರಾಮನಾಶಯದಿಂದೆ ಮಾರುತಿಯು, ರಾಮನಾಶಯದಂತೆ ಮಾರುತಿಯು. ಕೊಳುಗುಳಂಗೊಳು ತಿರ್ಪ ಕಾಲಕ್ಕೆ ಅಂತ ಹೇಳ, ಕೊಳುಗುಳಂಗೊಳು ತಿರ್ಪ ಕಾಲಕ್ಕೆ ಖಲರ ಲಂಕೆಯ ರಾಕ್ಷಸರ್ಕಳ ಬಲಕೆ ಮಾರ್ಮಲದೈದು ವಿಕ್ರಮಿ ಬಲಕೆ ಮಾರ್ಮಲದೈದು. ಇನ್ನು ಎರಡು ಗಣ ಒಂದು ಗುರು ಕೊಡ್ಬೇಕು. ಬಲಕೆ ಮಾರ್ಮಲದೈದು ವಿಕ್ರಮಿ. ಕೇಳಿ ನೀವು ಸಂಕೋಚ ಪಡ್ಕೋಬೇಡಿ. ಹೇಳ್ತಾ ಇದ್ದಾಗ ಬಹಳ ಕಷ್ಟದ ಪದಗಳು ನೀತಿ ಸ್ಪೆಷಲಿಸ್ಟ್ ಬಹಳ ಸಾಹಿತ್ಯ ಪ್ರೇಮಿ, ಹಳೆಗನ್ನಡ ಸಾಹಿತ್ಯ ಪ್ರೇಮಿ. ಯಾರು ENT ಸ್ಪೆಷಲಿಸ್ಟ್ ಹೇಳ್ತಾರೆ. ಅವನು ಈ ಥ್ರೋಟ್ ಇನ್ಫೆಕ್ಷನ್ಗೆ ಹಳೆಗನ್ನಡದ ಒಂದು ಸಾಲನ್ನು ಕೊಟ್ಟಿದ್ದು. ಇದನ್ನ 21 ಸಲ ಡೈಲಿ ಹೇಳ್ತಾ ಇದ್ರೆ ಮತ್ತೆ ಹೇಳ್ತಿದ್ದೆ. ಆ ಸಾಲು ಹೇಳ್ತಾ ಇದ್ದೀನಿ ನೋಡಿ, ಬೆಳಕು ಅನುಕೂಲ ಆಗುತ್ತೆ. ಎಲ್ಲಿಂದ ತಗೊಂಡಿದ್ದಾನೆ ವಾಸಿ ಆಗುತ್ತೆ. ಆ ಸಾಲು ಏನಪ್ಪ ಅಂದ್ರೆ ಥ್ರೋಟ್ ಇನ್ಫೆಕ್ಷನ್ಗೆ ಗರಳ ಗೊರಳ ಅವನು ಅರಳ ಸರಳಂಗೆ ಮುನಿವಂತೆ, ಗರಳ ಗೊರಳ ಅವನು ಅರಳ ಸರಳಂಗೆ ಮುನಿವಂತೆ ಅಂತ ಕಟ್ಟುವಂತೆ ಹೇಳ್ತಾರೆ. ಥ್ರೋಟ್ ಇನ್ಫೆಕ್ಷನ್ ಅವನೆಲ್ಲಿಂದ ತಗೊಂಡಿದ್ದಾನೆ ವಾಸಿ ಆಗುತ್ತೆ.
ಗರಳ ಗೊರಳ ನರಳ ಸರಳಂಗೆ ಮುನಿವಂತೆ. ಸರಳವನು ಹಾ, ಅರಳ ಸರಳಂಗೆ ಮುನಿವಂತೆ. ಚೆನ್ನಾಗಿದೆ. ಯಾರ್ದು ಗೊತ್ತಾಗ್ತಾ ಇಲ್ವಲ್ಲ ಇದು. ಈ ಮುಂದೆ ಹಿಂದೆನೆ ನಾವು ಅದನ್ನು ಚೆನ್ನಾಗಿ ಮಾಡ್ತೀವಿ. ನಂದೇ ಕಾವ್ಯದ್ದ ಅಲ್ಲ? ಹೌದಾ? ಇದು ಚಂದ ಮಾಡೋದು ಬೇಡ. ಅಲ್ಲ 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 ಅಲ್ವಾ? ಹಾ, ಆಗ್ಲೇ ನೀವು ಅದ್ರ ಬಗ್ಗೆ ಹರಿಹರನ್ ಹರಿಹರ ಅಲ್ಲ. ರಾಘವ ಅನ್ಕಂದ್ ಕಾವ್ಯದ್ದ. ಹೌದು. ಹೌದಾ? ಗೊರಳ ನರಳ ಸರಳಂಗೆ ಮುನಿವಂತೆ ಇದು ಹರಿಶ್ಚಂದ್ರ ಕಾವ್ಯದಲ್ಲೇ ಬರೋದಾ? ಹರಿಶ್ಚಂದ್ರ ಕಾವ್ಯದಲ್ಲಿ ಓ, ಶಿವನ್ನ ಹಾ. ಮನ್ಮಥನಿಗೆ ಶಾಪ ಹೌದು. ಕೊಡ್ತಾನಲ್ಲ, ಆ ಸಂದರ್ಭದಲ್ಲಿ ಹಾ ಹಾ, ಅದು ಅರ್ಥ ಗೊತ್ತಾಯ್ತು ಯಾರ್ ಕಾವ್ಯದ್ದು ಅಂತ ಒಂದ್ ಬಾರಿ ಗಾಬರಿ ಆಯ್ತು. ಅಂದ್ರೆ ಶಿವನ್ ಮನ್ಮಥನಿಗೆ ಕೋಪ ಮಾಡ್ಕೊಳ್ತಾರೆ. ಅರಳ ಸರಳ ಅಂದ್ರೆ ಹೂವಿನ ಬಾಣ ಉಳ್ಳಂತವನು, ಗರಳ ಗೊರಳ ಅಂದ್ರೆ ವಿಷಕಂಠ. ಅವನು ಹೂವಿನ ಬಾಣಗಳಿರುವ ಮನ್ಮಥನಿಗೆ ಸಿಟ್ಟಾಗೋ ರೀತಿಯಲ್ಲಿ ಅಂತ. ಇದರಿಂದ ಥ್ರೋಟ್ ಇನ್ಫೆಕ್ಷನ್ ಹೋಗುತ್ತಾ ಅಂತ. ನಾನ್ ಡಾಕ್ಟರ್ ಅಲ್ವಲ್ಲ. ಚೆನ್ನಾಗಿದೆ ನಿಮ್ದು. 4ನೇ ಸಾಲಿನ 4ನೇ ಕೊಟ್ರೆ 4ನೇ ಸಾಲಿನ 4ನೇ ಕರುಣ ಮುಗಿಯಲ್ವಾ? 4ನೇ ಸಾಲಿನ 4ನೇ ಮನೆ 54. ಇಲ್ಲಿ ವಾರ್ಧಕ ಷಟ್ಪದಿ ಹೇಳಿ ನನ್ನ ತಲೆಯಲ್ಲಿ ಭಾಮಿನಿ ಷಟ್ಪದಿ ಮರ್ತೋಯ್ತು ನೋಡಿ. ವಾರ್ಧಕ ಬಂದಾಗ ಭಾಮಿನಿ ಮರ್ತೋಗ್ತಾಳೆ ಅಂತ ಅದಕ್ಕೆ ಹೇಳೋದು. ಅವಾಗಿಂದ ನನ್ನ ಸಾಲನ್ನು ನೆನ್ಪು ಮಾಡ್ಕೊಳ್ಳೋ ಬದ್ಲಿ ಗರಳ ಗೊರಳ ಅಂತ ನೆನ್ಪು ಮಾಡ್ಕೊತಾ ಇದೀನಿ. ಎಲ್ಲ ಟ್ರ್ಯಾಕ್ ತಪ್ತಾ ಇದೆಯಲ್ಲ ಅಂತ ಹೇಳ್ಕೊಂಡು ಅದೇ ಅಪ್ರಸ್ತುತದವರು ಫಸ್ಟ್ ಫೋಟೋ ತೆಗೆಯೋದ್ರಿಂದ ಹಿಡಿದು ಅಪ್ರಸ್ತುತ ಶುರು ಮಾಡಿದ್ದಾರೆ. ಬಲಕೆ ಮಾರ್ಮಲೆ ಒಂತೆ, ಬಲಕೆ ಮಾರ್ಮಲೆ ಒಂತೆ, ಬಲಕೆ ಮಾರ್ಮಲೆ ದೈದು ವಿಕ್ರಮಿ, ಬಲಕೆ ಮಾರ್ಮಲೆ ದೈದು ವಿಕ್ರಮಿ, ದುಷ್ಟ ಸಂಹೃತಿಯೊಳ್, ದುಷ್ಟ ಸಂಹೃತಿಯೊಳ್, ಸಂಹೃತಿ ಸಂಹಾರ, ದುಷ್ಟ ಸಂಹೃತಿಯೊಳ್, ದುಷ್ಟ ಸಂಹೃತಿಯೊಳ್. ಅಷ್ಟೇ. ಸುಲಭವಾಗಿ ಪರಿಹಾರ ಅರ್ಥ ಆಗಿರ್ಬೋದು ನಿಮಗೆ. ನೋಡೋಣ ಮುಂದಿನ ಸತಿ. ಬಲಕೆ ಮಾರ್ಮಲೆ ಒಂತೆ, ಬಲಕೆ ಮಾರ್ಮಲೆ ದೈದು ವಿಕ್ರಮಿ, ದುಷ್ಟ ಸಂವೃತಿಯೊಳ್, ದುಷ್ಟ ಸಂವೃತಿಯೊಳ್. ಈಗ ದತ್ತಪದಿಯಲ್ಲಿ ಮೊದಲನೇ ರೈಸ್ ಬಂದಿದೆ, ಈಗ ಕಾಫಿ ಬರ್ಬೇಕು. ಕೃಷ್ಣನ ಸ್ತುತಿ ಮಾಡ್ತೀನಿ ಅಂತ ಹೇಳಿದೆ. ಪರೆಯುತ್ತಿರ್ಪೆಯೋ 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 ಲೋಕಮಂ ಲೋಕಮಂ ಪರೆಯುತ್ತಿರ್ಪೆಯೋ ಲೋಕಮಂ ಕುಡದಿರೈ ಕುಡದಿರೈ ಸರ್ವಾತ್ಮ ಸಂಸ್ಥಂ ಹರಿ, ಸರ್ವಾತ್ಮ ಸಂಸ್ಥಂ ಹರಿ ಅಂತ ಮೊದಲನೇ ಸಾಲ ಹೇಳಿದ್ದೆ. ಕುಡದಿರೈ ಸರ್ವಾತ್ಮ ಅಲ್ಲಿ ರೈಸ್ ಬಂತು, ಈಗ ಕಾಫಿ ಬರಬೇಕು. ಪರೆಯುತ್ತಿರ್ಪೆಯ ಲೋಕಮಂ ಕುಡದಿರೈ ಸರ್ವಾತ್ಮ ಸಂಸ್ಥಂ ಸರ್ವಾತ್ಮ ಸಂಸ್ಥಾ ಹರಿ ಅಂತ ಮಾಡೋಣ. ಸರ್ವಾತ್ಮ ಸಂಸ್ಥಾ ಹರಿ. ಬರಿದೆ ಕಷ್ಟಮ. 3ನೇ ಸಾಲಿನ ಮೊದಲನೇ ಮನೆ 31. ಪರೆಯುತ್ತಿರ್ಪೆಯೋ ಪರೆಯುತ್ತಿರ್ಪೆಯೋ ಲೋಕಮಂ ಕುಡದಿರೈ ಸರ್ವಾತ್ಮ ಸಂಸ್ಥಾ ಹರಿ, ಬರಿದೆ ಕಷ್ಟಮ ಬರಿದೆ ಕಷ್ಟಮನೇಗಳು ಬರಿದೆ ಕಷ್ಟಮನೇಗಳು. ಕೇಳಿ, ಒಂದು ಸಣ್ಣ ಗೊತ್ತಿದೆ. ಏನಂದ್ರೆ ಚಂದ್ರಗ್ರಹಣಕ್ಕೂ ಪಾಣಿಗ್ರಹಣಕ್ಕೂ ಏನು ವ್ಯತ್ಯಾಸ? ಚಂದ್ರಗ್ರಹಣಕ್ಕೆ ಬಿಡುಗಡೆ ಇದೆ, ಪಾಣಿಗ್ರಹಣಕ್ಕೆ ಬಿಡುಗಡೆ ಇಲ್ಲ. ಅದು ಚೆನ್ನಾಗಿದೆ. ಚಂದ್ರಗ್ರಹಣ ಪಾಣಿಗೆ ಬರ್ತದೆ, ಪಾಣಿಗ್ರಹಣ ಬಿಡಿಸ್ಕೋಬೇಕಾದ್ರೆ ಕೋರ್ಟು. ಚೆನ್ನಾಗಿದೆ. ಅದ್ರ ಒಂದು ಸೀರಿಯಸ್ ವಿಷಯ ನೋಡಿ. ಚಂದ್ರಗ್ರಹಣದಲ್ಲಿ ಬಿಡುಗಡೆ ಆಗೋದಕ್ಕೆ ಮೋಕ್ಷ ಅಂತ ಹೇಳ್ತಾರೆ. ಪಾಣಿಗ್ರಹಣಕ್ಕೆ ಬಿಡುಗಡೆ ತಗೋಬೇಕು ಅಂದ್ರೆ ಅದಕ್ಕೂ ಮೋಕ್ಷ ಅಂತಾನೆ ಶಬ್ದ ಇದೆ ಅಂತೆ ನಮ್ಮ ಪಾರಿಭಾಷಿಕ ಶಬ್ದದಲ್ಲಿ. ವಿವಾಹ ವಿಚ್ಛೇದನಕ್ಕೆ ಹಿಂದೆ ಮೋಕ್ಷ ಅಂತ ಶಬ್ದ ಇತ್ತಂತೆ. ಹಾಗಾಗಿ ಚೆನ್ನಾಗಿದೆ. ಬರಿದೆ ಕಷ್ಟಮನೇಗಳು ಬರಿದೆ ಕಷ್ಟಮನೇಗಳು
ಕಷ್ಟ ಅಂತಂದ್ ಕೂಡಲೇ ಅವ್ರಿಗೆ ಪಾಣಿಗ್ರಹಣ ಎಲ್ಲ ನೆನಪಾಯ್ತು ನೋಡಿ. ಬರಿದೇ ಕಷ್ಟ ಮನೆಗಳು, ಬರಿದೇ ಕಷ್ಟ ಮನೆಗಳು. ಬರೇ ಸ್ತುತಿ ಮಾಡ್ದೇನೆ ಒಂದ್ ಸ್ವಲ್ಪ ಸ್ವಾರಸ್ಯ ಏನಾದ್ರು ತರೋಣ ಅಂತ ನೋಡ್ತಾ ಇದ್ದೀನಿ. ಮಕರದಿಂ ಮಕರದಿಂ ಕಾಪಿಟ್ಟ ಓಲ್ದಂತಿಯಂ, ಕಾಪಿಟ್ಟ ಓಲ್ದಂತಿಯಂ, ಮಕರದಿಂ ಕಾಪಿಟ್ಟ ಓಲ್ದಂತಿಯಂ. ಗಜೇಂದ್ರ ಮೋಕ್ಷದ ಪ್ರಕರಣದ ತಗೊಂಡೆ ಅಷ್ಟೇನೆ. ಮಕರದಿಂ ಮೊಸಳೆಯಿಂದ ಕಾಪಿಟ್ಟ ಓಲ್, ಕಾಪಾಡಿದ ರೀತಿಯಲ್ಲಿ, ಅಲ್ಲಿ ಕಾಪಿ ಅನ್ನೋ ಶಬ್ದ ಬಂತು. ಕಾಪಿಟ್ಟ ಓಲ್ ದಂತಿಯಂ, ಆನೆಯನ್ನ ಕಾಪಾಡಿದ ರೀತಿಯಲ್ಲಿ ಅಂತ. ಈಗ ನೆಸ್ತಾಕ್ಷರಿಯ ಎರಡನೇ ಪಾದದ ಎರಡನೇ ಅಕ್ಷರ ದ್ಯಾ ಬರ್ಬೇಕಲ್ವಾ? ಐದನೇ ಸಾಲಿನ ಮೊದಲನೇ ಮನೆ. 5ನೇ ಸಾಲಿನ ಮೊದಲನೇ ಮನೆ ಹೇಳ್ತಾರೆ, ಅವ್ರು 2ನೇ ಸಾಲಿನ 2ನೇ ಅಕ್ಷರ ಹೇಳ್ತಾರೆ. ಅವಾಗ ಒಂದು ಕಾರ್ ನಂಬರ್ ಬೇರೆ ಹೇಳಿದ್ರು, ಅದು ಬೇರೆ ತಲೆ ನೆನಪಲ್ಲಿ ಉಳಿದೋಗಿದೆ. 46 35 ಅಂತೇನೋ. ಏನ್ ಮಾಡೋಣ, ತಗೊಂಡು ಹೋಗ್ಬಿಟ್ಟ. ಚೆನ್ನಾಗಿದೆ, ಕಾರ್ ಚೆನ್ನಾಗಿ ಕಂಡು ಶೋರೂಮ್ಗೆ ಹೋಗಿ ಅಂತ ತಗೊಳ್ಳೋದು, ಇಲ್ಲೇ ತಗೊಂಡ್ರಾಯ್ತು ಅಂತ. 5ನೇ ಸಾಲಿನ ಮೊದಲನೇ ಮನೆ ಅಲ್ವಾ? 57. ವಿದ್ಯಾರೂಪಿಣಿ 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 ಮಾತೆಯೇ, ವಿದ್ಯಾರೂಪಿಣಿ ಮಾತೆಯೇ ಕಲೆಯೊಳಂ ಹೃದಯಾವಧಾನಕ್ಕೆ ನೀಂ, ಹೃದಯಾವಧಾನಕ್ಕೆ ನೀಂ. ದ್ಯಾ ಬರ್ಬೇಕಲ್ವ, 2ನೇ ಅಕ್ಷರ. ಪದ್ಯಾಳಿ ಪದ್ಯಾಳಿ ಪ್ರಭ, ಪದ್ಯಾಳಿ ಪ್ರಭ, ಪದ್ಯಾಳಿ ಪ್ರಭ ಪುಷ್ಪಮಾಲೆಯನೆ. ವಿದ್ಯಾರೂಪಿಣಿ ಮಾತೆಯೇ ಕಲೆಯೊಳಂ ಹೃದಯಾವಧಾನಕ್ಕೆ ನೀಂ, ಪದ್ಯಾಳಿ ಪ್ರಭ ಪುಷ್ಪಮಾಲೆಯನೆ ನೀಡು, ಪುಷ್ಪಮಾಲೆಯನೆ ನೀಡವು, ಪುಷ್ಪಮಾಲೆಯನೆ ನೀಡವು. ಯತಿವಿಲಂಘನ ಮಾಡಿದ್ರು. ಯತಿವಿಲಂಘನದಿಂದ ಅರಿದಲ್ತೆ ಕನ್ನಡಂ ಅಂತ ಹೇಳಿರೋಕ್ಕೆ ಪುಷ್ಪಮಾಲೆಯನೆ ನೀಡವು. ಪದ್ಯಾಳಿ ಪ್ರಭ ಪುಷ್ಪಮಾಲೆಯನೆ ನೀಡವು. ಮೊದಲನೇ ಮನೆ, ಮೊದಲನೇ ಸಾಲು 3ನೇ ಮನೆ, ಮೊದಲನೇ ಸಾಲಿನ 3ನೇ ಮನೆ. 50. ಪದ್ಯಾಳಿ ಪ್ರಭ ಪುಷ್ಪಮಾಲೆಯನೆ ನೀಡವು, ನೀಡವು ನಲ್ಮೆಯಿಂ ಬಲ್ಮೆಯಿಂ, ನೀಡವು ನಲ್ಮೆಯಿಂ ಬಲ್ಮೆಯಿಂ. ಅನುಪ್ರಾಸಗಳು ಬಂದ್ರೆ ಅರ್ಥ ಏನಾದ್ರೂ ಆಗ್ಲಿ ಹೇಳ್ಬಿಡ್ಬೇಕಂತೆ, ಹಾಗಾಗಿ ಪ್ರಾಸಕ್ಕೋಸ್ಕರ ನಲ್ಮೆಯಿಂ ಬಲ್ಮೆಯಿಂ. ಬಲ್ಮೆ, ಬಲ್ಮೆ ಅಂದ್ರೆ ಶಕ್ತಿ ಬಲ ಹೇಳೋ ರೀತಿ. ನಲ್ಮೆ ಪ್ರೀತಿ, ನಲ್ಮೆಯಿಂ ಬಲ್ಮೆಯಿಂ. 2ನೇ ಸಾಲಿನ 2ನೇ ಅಕ್ಷರ ದ್ಯಾ ಬಂದಿದೆ. ಈಗ ಆಶುಕವಿತೆಯ 2ನೇ ವಸ್ತುವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಅವಧಾನಿಗಳೇ, ಸಾಮಾನ್ಯವಾಗಿ ಇವತ್ತಿನ ಮನೆಗಳಲ್ಲಿರುವಂತಹ ಸಮಸ್ಯೆ ಏನಂದ್ರೆ ಮಕ್ಕಳು ಮಾತು ಕೇಳಲ್ಲ ಅಂತ. ಇದು ಮನೆಯಲ್ಲೂ ಚರ್ಚೆ ಆಗತ್ತೆ, ನಮ್ಮಂತ ಶಿಕ್ಷಕರ ಮಧ್ಯೆಯೂ ಚರ್ಚೆ ಆಗತ್ತೆ. ಅಂದ್ರೆ ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ಲ, ನೀವೇ ಏನಾದ್ರೂ ಮಾಡಿ ಅಂತ ನಮ್ಮ ಶಿಕ್ಷಕರು ಬಂದು ಕೇಳ್ತಾರೆ. ಮನೆಯಲ್ಲಿ ಸಂಸ್ಕಾರ ಇದ್ರೆ ಮಕ್ಕಳು ಹಿರಿಯರ ಮಾತನ್ನ ಕೇಳ್ತಾರೆ ಅಂತ ಹಿಂದಿನಿಂದ ನಡ್ಕೊಂಡ್ ಬಂದಿರುವಂತ ಮಾತು ಪದ್ಧತಿ. ಆ ಹಿನ್ನೆಲೆಯಲ್ಲಿ ಕಂದ ಪದ್ಯದಲ್ಲಿ ಸಂಸ್ಕಾರ ಮನೆಯಲ್ಲಿ ಮಕ್ಕಳು ಕೇಳಬೇಕು, ಈ ಸಂಬಂಧವಾಗಿ ಒಂದು ಗಮನ ಹರಿಸಲಿ ಅಂತ ವಿನಂತಿ. ಚೆನ್ನಾಗಿದೆ. ಕಂದ ಪದ್ಯದಲ್ಲಿ ಬೇರೆ ಹೇಳ್ಬೇಕು, ಶಿಕ್ಷಕರಾದ ನಿಮ್ಮ ಮಾತೇ ಕೇಳಲ್ಲ ಅಂದ್ರೆ ಮನೇಲಿ ನಮ್ಮ ಮಾತು ಕೇಳ್ತಾರ ಅಂತ. ಚೆನ್ನಾಗಿದೆ. ಕಂದ ಪದ್ಯ ಬಂದೇ ಇಲ್ಲ ನೋಡಿ. ಶಿಕ್ಷಕರು ಕಂದ. ಹಾ, ಚೆನ್ನಾಗಿದೆ. ಅಂತಿಮ ಯಾತ್ರೆ ಟೈಮಲ್ಲಿ ನಂಬಿದೆಯಲ್ಲಿ ಹೋಗ್ತಾ ಇದ್ದೇನೆ ಗೊತ್ತಾಗುತ್ತೆ ಹೆಂಗೆ ಅಂದ್ರೆ ಪಟಾಕಿ ಹೋಗುತ್ತೆ. ನಾನು ಸಭೆಗಳಿಗೆ ಹೋಗ್ತಾ ಇರ್ತೀನಲ್ಲ, ರಾಜಕಾರಣಿ ಗೆಸ್ಟ್ ಬಂದಿರ್ತಾರಲ್ಲ, ಅವ್ರು ಬರುವಾಗಲೂ ಪಟಾಕಿ ಈ ಆಶ್ಚರ್ಯ. ಅಂತಿಮ ಯಾತ್ರೆ ಹೋದಾಗ ಪಟಾಕಿ ಹೊಡಿತಾರೆ, ರಾಜಕಾರಣಿ ಸಭೆಗೆ ಅದೊಂದು ಸಾಲು ಹೊಡಿತಾರೆ. ಇದು ಹೇಗೆ ಹೊಂದಿಕೊಂಡು ಹೋಗುತ್ತೆ
ಅದೇ ರಾಜಕಾರಣಿಗಳು ಬಂದ್ರು ಅಂದ್ರೆ ನಮ್ಮ ಅಂತಿಮ ಯಾತ್ರೆನೇ ಆಗ್ತಾ ಇದೀವಿ ಅಂತ ಇರ್ಬೋದು. 4ನೇ ಸಾಲಿನ ಕೊನೆ ಮನೆ. 39 ಯಾವ್ದಾದ್ರು ಸಾಲ್ ತಪ್ಪು ಬಂದ್ರೆ ಹೇಳಿ. ಮಕ್ಕಳು ಮಾತು ಕೇಳೋದು ಹೇಗೆ ಹೇಳೋದ್ರ ಬಗ್ಗೆ ಹೇಳ್ಬೇಕಲ್ವಾ. ಎಳವೆಯೊಳ್ ಇತರರ್ ನಡೆವುದ ಎಳವೆಯೊಳ್ ಇತರರ್ ನಡೆವುದನ್ ಎಳೆಯರ್ ನಡೆವುದನ್ ಎಳೆಯರ್ ನೋಡುತ್ತೆ ಕಲಿವರಂತೆ ಎಳೆಯರ್ ನೋಡುತ್ತೆ ಕಲಿವರ್ ಅದರಿಂ ಪೆತ್ತರ್ ಎಳೆಯರ್ ನೋಡುತ್ತೆ ಕಲಿವರ್ ಅದರಿಂ ಪೆತ್ತರ್ ಎಳವೆಯೊಳ್ ಇತರರ್ ನಡೆವುದನ್ ಅಂತ ಹೇಳ್ದೆ ಅಲ್ವಾ. ಎಳವೆಯೊಳ್ ಇತರರ್ ನಡೆವುದನ್ ಎಳೆಯರ್ ನೋಡುತ್ತೆ ಕಲಿವರ್ ಅದರಿಂ ಪೆತ್ತರ್ ಸಲೆ ನಡೆಯ ವೇಳ್ಕು ಮೊಪ್ಪುತೆ ಕಲಹಂ ಪಿರಿದಾಗದಂತೆ ತಣಿಸಲ್ ವೇಳ್ಕುಂ. ಒಂದ್ ಪರಿಹಾರ ಕೊಟ್ಟಿದ್ದೀನಿ, ಇನ್ನೊಂದು ಕೊಡೋಣ ಅಂತ ವಿಚಾರ ಮಾಡ್ತಾ ಇದ್ದೀನಿ, ಹೇಳ್ತೀನಿ. ಅಂದಾ ರಾಮಂ ವನಕಂ ಸಂದೆಗ ಮೇಂ ತೋಷದಿಂದೆ ನಡೆದಪನಲ್ತೆ ಪಿಂದ ಸೀತೆಯ ಬಂದಳ್ ಸೀತೆಯ ಬೆನ್ನಿಗೆ ಕುಂದಾದುದೆ ನೋಡಲವರ ಕುಂದಾದುದೆ ನೋಡೆ ಸಂಸ್ಕೃತಿಯ ಮೆರೆದಿರ್ಕುಂ. 2 ಪದ್ಯದಲ್ಲಿ 2 ಉತ್ತರ ಕೊಟ್ಟಿದ್ದೀನಿ. ಒಂದು, ಮಕ್ಕಳು ಹೇಗೆ ಮಾತು ಕೇಳೋ ತರ ಮಾಡಬೇಕು ಅಂದ್ರೆ, ತಂದೆ ತಾಯಂದ್ರು ಅವ್ರ ಎದುರಿಗೆ ಮಕ್ಕಳು ಎಳವೆಯೊಳ್ ಇತರರ ನಡೆಯುವುದನ್ನ ಎಳೆಯರ್ ನೋಡುತ್ತೆ ಕಲಿಯುವ. ಮಕ್ಕಳು ಹೇಗೆ ಅಂದ್ರೆ, ನಾವು ಅದನ್ನ ಮಾಡು ಅಂದ್ರೆ ಅವ್ರು ಮಾಡೋಲ್ಲ. ನಾವು ಏನ್ ಮಾಡ್ತೀವೋ ಅದನ್ನ ಮಾಡ್ತಾರೆ. ಅಪ್ಪ ಅಮ್ಮ ಮೊಬೈಲ್ ನೋಡ್ತಾ ಇದ್ರೆ ಮಕ್ಕಳು ಮೊಬೈಲ್ ನೋಡ್ತಾ ಇರ್ತಾರೆ. ಅಪ್ಪ ಅಮ್ಮ ಪುಸ್ತಕ ಓದ್ತಾ ಕೂತ್ಕೊಂಡ್ರೆ ಮಕ್ಕಳು ಪುಸ್ತಕ ಓದ್ತಾರೆ. ಇದು 100% ಸತ್ಯ. ನನ್ನ ಅನುಭವ ಇಲ್ದೇ ಇದ್ರು ಹೇಳ್ತಾ ಇದ್ದೀನಿ, ಬೇರೆಯವ್ರ ಮಕ್ಕಳನ್ನ ನೋಡ್ಕೊಂಡು. ಆದ್ರಿಂದ ತಂದೆ ತಾಯಿ ಏನ್ ಮಾಡ್ತಾರೋ ಅದನ್ನ ನೋಡ್ಕೊಂಡು ಮಕ್ಕಳು ಅದೇ ರೀತಿ ನಡೀತಾರೆ. ಹಾಗಾಗಿ ತಂದೆ ತಾಯಿಗಳು 3ನೇ ಸಾಲ ಏನಿದೆ ಮೊದಲನೇ ಪದದಲ್ಲಿ ಸಲೆ ನಡೆಯ ವೇಳ್ಕು ಒಪ್ಪುತ್ತೆ. ಅವ್ರ ತಂದೆ ತಾಯಿ ಅವ್ರು ಇಡೀ ದಿವಸ ಜಗಳ ಮಾಡ್ತಾ ಇದ್ರೆ ಮಕ್ಕಳು ಜಗಳ ಮಾಡೋದನ್ನೇ ಕಲ್ತ್ಕೋತಾರೆ. ಹಾಗಾಗಿ ಇವರು ತಮ್ಮ ನಡುವೆ ಏನೇ ಕಲಹ ಬಂದ್ರು ಅದನ್ನು ಮುಚ್ಕೊಂಡು ಅವ್ರ ತಕ್ಷಣ ಅದ್ರ ಪರಿಹಾರ ಮಾಡ್ಕೊಂಡು ಮಕ್ಕಳ ಎದುರಿಗೆ ಸೌಮ್ಯವಾಗಿ ಚೆನ್ನಾಗಿ ಮಾತಾಡ್ಕೊಂಡು ನಾವು ಹೇಗೆ ಮಕ್ಕಳನ್ನು ಬೆಳೆಸ್ಬೇಕು ಅಂತ ಅನ್ಕೊಂಡಿದ್ವೋ ಹಾಗೆ ಇರಬೇಕು ಅಂತ ತಂದೆ ತಾಯಂದ್ರು. ಇದು ಮೊದಲನೇ ಪದ್ಯ. 2ನೇ ಪದ್ಯದಲ್ಲಿ ರಾಮ ವನವಾಸಕ್ಕೆ ಹೋದ. ಅವನಿಗೇನು ಹೋಗ್ಬೇಕು ಅಂತಿರ್ಲಿಲ್ಲ. ನಾನು ಹೋಗಲ್ಲ ಅಂತ ಕೂತ್ಕೊಂಡ್ರೆ ಏನ್ ದಶರಥ ಏನ್ ಕತ್ತಿಡ್ ದಬ್ಬಕ್ ಆಗ್ತಿತ್ತ? ಕೈಕೇಯಿ ಕತ್ತಿಡ್ ದಬ್ತಿದ್ಲ. ಜನರೆಲ್ಲ ಅವ್ನ ಪರವಾಗೇ ಇದ್ರು. ಹೋಗಲ್ಲ ಅಂತ ಕೂತಿಲ್ಲ ಅವನು ಹೋದ. ಸರಿ, ಅವನೇನೋ ಹೋದ. ಅವನಿನ್ ಸೀತೆನೂ ಹೋದ್ಲು. ಸೀತೆಗೆ ಯಾಕೆ ಹೋಗ್ಬೇಕಿತ್ತು? ಅವಳು ಹೋಗದೇ ಇದ್ರು ಆಗ್ತಿತ್ತು. ಆದ್ರೆ ಅವರಿಬ್ರು ಹೋದ್ರು. ಯಾಕೆ ಅಂತಂದ್ರೆ ಹಿರಿಯರ ಮಾತನ್ನ ಹೇಗೆ ನಾವು ಪಾಲಿಸಬೇಕು ಅನ್ನೋದಕ್ಕೆ ಅವ್ರು ಬೆಳೆದು ಬಂದಿರೋ ಸಂಸ್ಕಾರ ಅದಕ್ಕೆ ಕಾರಣ. ಹಾಗಾಗಿ ಅವ್ರಿಗೆ ಆ ಸಂಸ್ಕಾರ ಇರೋ ಕಾರಣಕ್ಕೆ ಅವ್ರು ಆ ರೀತಿಯಲ್ಲಿ ನಡೆದು ಹೋದ್ರು ಅಷ್ಟೇನೆ. ಅವರಿಗೆ ನೀನು ಹೋಗುವಂತ ಅಪ್ಪ ಹೇಳಿಲ್ಲ, ಅಥವಾ ಕೈಕೇಯಿನೂ ನೀನು ಹೋಗುವಂತ ಏನು ಬಾಯ್ಬಿಟ್ಟು ಹೇಳಿಲ್ಲ. ನಿನ್ನ ಅಪ್ಪ ಹೀಗೆ ಮಾತು ಕೊಟ್ಟಿದ್ನಪ್ಪ ನನಗೆ ಅಂತ ಹೇಳಿದ್ದಕ್ಕೆ ಅವ್ನು ಹೋದ ಅಷ್ಟೇನೆ. ಹಾಗಾಗಿ ಆ ರೀತಿಯಲ್ಲಿ ಅವರು ನಾವು ಮುಂದೆ ನಮ್ಮ ಮಾತು ಕೇಳಬೇಕು ಅಂದ್ರೆ ಈಗ ಅವರು ನಾವು ನಡೆಯೋ ರೀತಿಯಲ್ಲೇ ನಡೀತಾರೆ. ಹಾಗಾಗಿ ನಾವು ಒಳ್ಳೆ ರೀತಿಯಿಂದ ಇದ್ದು ತೋರಿಸಿದ್ರೆ ಅವರಿಗೆ ಆ ರೀತಿಯಲ್ಲೇ ಆಗ್ತಾರೆ ಅಂತ 2 ಪದ್ಯದಿಂದ ಹೇಳಿದ್ದೇನೆ. ನೀವು ಹೇಳಿದ್ದನ್ನ ಆಚಾರ್ಯ ಸೀತೆ ಯಾಕೆ ಹೋದ್ಲು ಅಂತ, ಅವ್ರು ಸೀತೆ ಯಾಕೆ ಹೋದ್ಲು ಅಂತ ಪುಸ್ತಕದಲ್ಲೇ ಬಂದಿದ್ದಾರೆ. ಯಾಕೆ ಹೋದ್ಲು ಅಂದ್ರೆ, ಈ ಕಾಲದಲ್ಲಿ
ಒಂದು ಅತ್ತೆಯನ್ನು ಸುಧಾರಿಸ್ಕೊಂಡು ಬರ್ತಾರೆ. ಮೂವರು ಅತ್ತರಿದ್ರು ಅಂತ. ಚೆನ್ನಾಗಿದೆ. ಅದ್ ಜೊತೆಗೆ ಇನ್ನೊಂದು ಸ್ವಾರಸ್ಯನೂ ಇದೆ ನೋಡಿ. ಅಲ್ಲಿ ಆ ಸೀತೆ ಸ್ವಲ್ಪ ಚಿಕ್ಕ ಹುಡುಗಿ ಆಗಿದ್ಲು, ಅವಾಗಿಂದ ಯೋಚನೆ ಮಾಡಿರ್ಲಿಲ್ಲ. ಈ ಒಬ್ಬನಿಗೆ ಒಂದೇ ಹೆಂಡತಿ ಇದ್ರೆ ಹೆಂಡತಿ ಗಂಡನ ಜೊತೆ ಜಗಳ ಆಡ್ತಾನಂತೆ. ಇಬ್ರು ಹೆಂಡ್ತಿರಿದ್ರೆ ಆ ಹೆಂಡ್ತಿರಿಬ್ರು ಜಗಳ ಆಡ್ಕೊಂಡು ಗಂಡನ ನೆಮ್ಮದಿಯಿಂದ ಇಡ್ತಾರಂತೆ. 3 ಹೆಂಡ್ತಿರಿದ್ರೆ ಇನ್ನೇನು ಅವ್ರವರೇ ಜಗಳ ಆಡ್ಕೊಂಡಿರ್ತಾರೆ. ಹಾಗಾಗಿ ಸೊಸೆಗೇನು ಪೀಡೆ ಕೊಡೋಕ್ ಬರ್ತಿರ್ಲಿಲ್ಲ ಅವರು ಅಂತ ಅವಳಿಗೆ ಹೊಡೆದಿಲ್ಲ ಸೀತೆಗೆ. ಇನ್ನು ಎಳೆ ಹುಡುಗಿ ಆಗಿದ್ಲು. ಹಾಗಾಗಿ ಜೊತೆಗೆ ರಾಮನ ಮೇಲೆ ಸ್ವಲ್ಪ ಸಂಶಯನೂ ಇತ್ತೋ ಏನೋ, ಇನ್ನು ಹುಡುಗ ಎಳೆ ಹುಡುಗ ಎಲ್ಲೋ ಹೋಗ್ಬಿಡ್ತಾ ಇದ್ದಾನೆ ಅಂತ ಹೇಳ್ಕೊಂಡು. ಆಗಿನ ಕಾಲದಲ್ಲಿ ನಮ್ಮಂತವ್ರೆಲ್ಲ ಇರ್ಲಿಲ್ಲ ಪಾಪ, ಏನೋ. ಮೊದಲನೇ ಸಾಲಿನ ಕೊನೆಯ ಮನೆ 32. ಇವ್ರಿಗೆ ಧ್ವನಿವರ್ಧಕವನ್ನ ಕೊಡಬೇಕು ಅಂತ ಕೇಳ್ಕೊತೀರಿ. ತಪ್ಪಿತ ಲಿಪಿಯೊಳ್ ಪಕಾರ ಮಂತೊಡೆದು ಅಲ್ಲಿಗೊಪ್ಪುವ ಯಕಾರನು ಕೆಲಬಲದ ಮಾಮರದೊಳಿಪ್ಪ ನಿರ್ಯಾಸಮಂತೆ ಕೆಡು ಕಿರುಬೆರಳ ಕೊನೆಯಿಂದ ತಿದ್ದಿ ಬರೆದು ಅಪ್ಪಂತೆ ಮೊದಲಿದ್ದ ಮುದ್ರೆಯಂ ಸಂಘಟಿಸಿ ಕುಪ್ಪಸದ ಸೆರಳಿ ಕಟ್ಟಿ ಪಳೆಯನ್ನು ನಿಲ್ಲಿಸಿ ಸಂಪೂರ್ಣ ತಿಳಿದು ಎದ್ದು ಮಂತ್ರಿಸುತ್ತೆ ತೊಲಗಿ ಬರುತ್ತಿದ್ದಳು. ಸೊಗಸಾದ ಕಾವ್ಯ ಭಾಗ ಚಂದ್ರಹಾಸನ ಕಥೆ, ಲಕ್ಷ್ಮೀಶನ ಜೈಮಿನಿ ಭಾರತದ್ದು ಎಲ್ರಿಗೂ ಗೊತ್ತಿರುವಂತದ್ದೇ ಕತೆ. ಅಲ್ಲಿ ಅದೇ ಆ ಬಾಲಕ ಅವನು ಚಿಕ್ಕಂದಿನಿಂದ ಸಾಲಿಗ್ರಾಮವನ್ನು ಬಾಯಲ್ಲಿ ಇಟ್ಕೊಂಡು ಅದಕ್ಕೆ ನಿತ್ಯ ಅಭಿಷೇಕ ಮಾಡಿದ ರೀತಿಯಲ್ಲಿ ಅದನ್ನ ಆರಾಧಿಸ್ತಾ ಇದ್ನಂತೆ. ಅಂತಹ ಪುಣ್ಯವಂತ ಅವನು ಚಂದ್ರಹಾಸ. ಅವನಿಗೆ ಮುಂದೆ ರಾಜನಾಗುವಂತಹ ಯೋಗ ಇದೆ ಅಂತ ಹೇಳಿದ್ದಕ್ಕೆನ ಈ ಕಾವ್ಯ ಭಾಗಕ್ಕೆ ಬರೋದಕ್ಕೂ ಹಿನ್ನೆಲೆಯನ್ನು ಸ್ವಲ್ಪ ವಿಸ್ತರಿಸಿ ಹೇಳ್ತೀನಿ. ಹೆಚ್ಚು ಜನರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರೋರು ಇರ್ಬೋದು ಚಂದ್ರಹಾಸನ ಕತೆ. ಹಾಗಾಗಿ ಆ ಬಾಲಕನಿಗೆ ಅವನು ಅನಾಥ ಶಿಶುವಾಗಿ ಬೆಳೀತಾ ಇದ್ದವನು ಅಲ್ಲಿ ಆ ಬೀದಿಯಲ್ಲಿ. ಆ ಮಂತ್ರಿಯ ಮನೆ, ಮಂತ್ರಿ ದುಷ್ಟಬುದ್ಧಿ ಅಂತ, ಅವನ ಮನೆಯಲ್ಲಿ ಏನೋ ಒಂದು ಕಾರ್ಯಕ್ರಮ ಆದಾಗ ಜೋಯಿಸರು ಕೆಲವರು ಇವನು ಮುಖ ಲಕ್ಷಣ ನೋಡಿ ಇವನಿಗೆ ರಾಜನಾಗುವಂತ ಯೋಗ ಇದೆ ಅಂತ ಹೇಳಿದ್ರಂತೆ. ಆ ಮಂತ್ರಿಗೆ ರಾಜ್ಯವನ್ನು ತಾನು ಹೊಡ್ಕೋಬೇಕು ಅಂತ ಇತ್ತು ಆ ಕಾಲದಲ್ಲಿ. ಆಗ ಅವನು ಏನ್ ಮಾಡ್ದ, 2 ಜನ ಕಟುಕರಿಗೆ ಕರೆದುಕೊಂಡು ಇವನನ್ನ ಸಾಯಿಸಿ, ನೀವು ಏನಾದ್ರೂ ಕುರುವನ್ನ ತಂದು ತೋರಿಸಿ ನನಗೆ, ನಿಮ್ಗೆ ಸಾಕಷ್ಟು ಧನಧಾನ್ಯ ಎಲ್ಲ ಕೊಡ್ತೀನಿ ಅಂತ ಹೇಳಿ ಆ ಶಿಶು, ಅನಾಥ ಶಿಶು, ಅವನು ಯಾರು ಸತ್ರ ಕೇಳೋರಿಲ್ಲ ಅಂತ ಹೇಳಿ ಅವ್ರನ್ನ ಅವನ ಜೊತೆ ಕಳಿಸ್ದ. ಆ ಮಗುವಿನ ಬಗ್ಗೆ ಕನಿಕರ ಬಂದು ಆ ಕಟುಕರು ಏನ್ ಮಾಡಿದ್ರು ಅಂದ್ರೆ, ಅವನು ಕಾಲಿಗೆ 6ನೇ ಬೆರಳಿತ್ತಂತೆ, ಆ ಬೆರಳನ್ನು ಮಾತ್ರ ಕತ್ತರಿಸಿ ಅವನನ್ನು ಸಾಯಿಸಿದ್ದೀವಿ ಅಂತ ತಂದು ತೋರಿಸಿದ್ರಂತೆ. ಆಮೇಲೆ ಮೇಕೆ ಕಣ್ಣನ್ನು ತಗೊಂಡೋದ್ರು ಅಂತನೋ ಏನೋ ಬರುತ್ತೆ. ಆ ರೀತಿಯಲ್ಲಿ ಮಾಡಿ ಆ ಮಗು ಆಮೇಲೆ ಇಲ್ಲಿ ಕುಂತಳ ಅಂತ, ಕರ್ನಾಟಕ ರಾಜ್ಯವೇ ಇರ್ಬೇಕು ಬಹುಶಃ. ಕುಂತಳದಲ್ಲಿ ಒಬ್ಬ ರಾಜ ಇರ್ತಾನೆ, ಅವನಿಗೆ ಮಕ್ಕಳಿರೋಲ್ಲ. ಅವನು ಈ ಕಾಡಿನಲ್ಲಿ ಅಳ್ತಾ ಇರುವಂತ ಈ ಮಗುವನ್ನ ಕರ್ಕೊಂಡ್ಬಂದು ಸಾಕೊಂಡು ಅವನನ್ನ ಬೆಳೆಸ್ತಾನೆ. ಆ ಬಳಿಕ ಮುಂದೆ ಇವನಿಗೆ ಯೌವನ ಬಂದಾಗ ಅವನನ್ನ ರಾಜ್ಯ ಯುವರಾಜ ಅಂತ ಘೋಷಣೆ ಮಾಡಿ ಕುಂತಲದ ಅಧೀಶ್ವರ ರಾಜ್ಯಕ್ಕೆ ಕಪ್ಪವನ್ನು ಕಟ್ತಾ ಇರ್ತಾನೆ. ಅವನು ಸಾಮಂತ ರಾಜ. ಮುಖ್ಯವಾದ ರಾಜನಿಗೆ ಕಪ್ಪವನ್ನು ಕಟ್ಟುವಾಗ ಇಂಥವನ ಮಗನ ಹೆಸರಿನಲ್ಲಿ ಅವನು ಕಪ್ಪವನ್ನು ಕೊಟ್ಟಿದ್ದಾಗ ಕಳಿಸ್ತಾನೆ. ಅಲ್ಲಿ ದುಷ್ಟಬುದ್ಧಿ ನೋಡಿದವನು, ಇವನಿಗೆ ಎಲ್ಲಿಂದ ಮಗ ಅದ, ಇವನಿಗೆ ಇಷ್ಟು ವರ್ಷ ಮಗ ಇಲ್ದಿರೋನು ಈಗ ಇದ್ದಕ್ಕಿದ್ದಂತೆ ಮಗ ಹೇಗೆ ಹುಟ್ಟದ ಅಂತ ಹೇಳ್ಕೊಂಡು ಮನೆಯಲ್ಲಿ ಹೇಳ್ತಾನೆ, ನಾನೇನೋ ರಾಜಕಾರ್ಯದ ಮೇಲೆ ಹೋಗ್ತೀನಿ ಅಂತ ಹೇಳಿ. ಅಲ್ಲಿ ಅದು ತುಂಬಾ ಸೊಗಸಾದ ಕಾವ್ಯ ಭಾಗ ಇದೆ. ಅಲ್ಲಿ ಆ ಋತುವರ್ಣನೆ ಇದೆಲ್ಲ ಮೊದಲಾಗಿ ಬರುತ್ತೆ. ಆ ವಿಷಯ ಅಂತ ದುಷ್ಟಬುದ್ಧಿಯ ಮಗಳು, ಅವಳು ಯೌವನಕ್ಕೆ ಬಂದಿರುವಂತವಳು, ಅವಳಿಗೆ ಯೌವನ ಬಂದಿದೆ ಅಂತ ಗೊತ್ತಾಗೋದು ಆ ಸಂದರ್ಭ ಎಲ್ಲ ತುಂಬಾ ಚೆನ್ನಾಗಿದೆ. ಅವಳು ಆ ಮಾವಿನ ಮರದಲ್ಲಿ ಮಲ್ಲಿಗೆಯನ್ನು ಮದುವೆ ಮಾಡಿಸ್ಬೇಕು ನಾನು ಅಂತ ಹೊರಡ್ತಾಳೆ ಅಂತ. ಅವಳಿಗೆ ಅಂದ್ರೆ ಇವಳು ಮದುವೆ ವಯಸ್ಸಿಗೆ ಬಂದಿದ್ದಾಳೆ ಅಂತ ತಂದೆಗೆ ಗೊತ್ತಾಗಲ್ಲ.
ಅದನ್ನ ಓದೋರಿಗೆ ಗೊತ್ತಾಗುತ್ತೆ, ಇವಳು ಮಾವಿನ ಮರಕ್ಕೆ ಮಲ್ಲಿಗೆ ಬಳ್ಳಿ ಜೊತೆ ಮಾಡ್ತೀನಿ ಅಂತ ಹೋಗ್ತಾ ಇದ್ದಾಳಂತೆ. ಈ ರೀತಿ ಕಾವ್ಯ ಸ್ವಾರಸ್ಯದಲ್ಲಿ ಕವಿ ಕಟ್ಕೊಡೋದು ತುಂಬಾ ಸೊಗಸಾಗಿರುತ್ತೆ. ಆ ಮೂಲ ಭಾಗವನ್ನ ಓದಬೇಕು. ಕಥೆ ಏನು ವಿಶೇಷವಾದದ್ದಲ್ಲ, ಎಲ್ರಿಗೂ ಗೊತ್ತಿರುವಂತದ್ದೇ. ಅಲ್ಲಿ ಆ ಮಗಳನ್ನ ಮತ್ತೆ ಮಗ ಮದನ ಅಂತಿರ್ತಾನೆ, ಆ ಮದನಿಗೆ ಮತ್ತು ವಿಷಯಗೆ ಇಬ್ಬರಿಗೂ ರಾಜಕಾರ್ಯದ ಮೇಲೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಏನು ವಿಷಯ ಅಂತ ಹೇಳೋಲ್ಲ. ಈ ರೀತಿ ರಾಜಕಾರ್ಯದ ಮೇಲೆ ನಾನು ಹೋಗ್ತಾ ಇದ್ದೀನಿ, ನಾನು ಬರೋಲ್ಲಿವರೆಗೂ ನೋಡ್ಕೊಂಡಿರಿ ಅಂತ ಹೇಳಿ ಹೋಗಿ ಅಲ್ಲಿ ಆ ಚಂದ್ರಹಾಸನ್ನೇ ತಾನು ಕಟುಕರಿಗೆ ಒಪ್ಪಿಸಿದ್ದಂತ ಇವನು ಅಂತ ಹೇಳಿ ಗೊತ್ತಾಗಿ ಅವನನ್ನ ಮತ್ತೆ ಸಾಯಿಸ್ಬೇಕಲ್ಲ ಹೇಗಾದ್ರೂ ಮಾಡಿ, ಇಲ್ಲಾಂದ್ರೆ ರಾಜ್ಯ ಅವನಿಗೆ ಹೋಗ್ಬಿಟ್ರೆ ನನಗೇನು ಉಳಿಯಲ್ಲ ಅಂತ ಹೇಳ್ಕೊಂಡು ಒಂದು ಪತ್ರವನ್ನು ಬರೀತಾನೆ. ಶ್ರೀಮತ್ ಸಚಿವ ಶಿರೋಮಣಿ ಅಂತ ಹೇಳ್ಕೊಂಡು ಶುರು ಆಗುತ್ತೆ ಅದು. ಅಲ್ಲಿ ವಿಷವ ಮೋಹಿಸುವಂತೆ ಕೊಡುವುದು ಅಂತ, ಇವನು ಮೋಹಿಸುವಂತೆ ಇವನಿಗೆ ಗೊತ್ತಾಗದೇ ಇರೋ ರೀತಿ ಸಾಯೋ ರೀತಿಯಲ್ಲಿ ಇವನಿಗೆ ವಿಷವನ್ನು ಕೊಟ್ಟು ಸಾಯಿಸಬೇಕು ಅಂತ ತನ್ನ ಮಗನಿಗೆ ಮದನನಿಗೆ ಪತ್ರ ಬರೆದು ಅವನ್ನ ಆ ಪತ್ರವನ್ನ ಗಂಟು ಹಾಕಿ ಮುದ್ರೆ ಒತ್ತಿ ಅದನ್ನ ಅಂದ್ರೆ ಸೀಲ್ ಓಪನ್ ಮಾಡಿದ್ರೆ ಬೇರೆಯವ್ರು ಹೊಡೆದಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ಹೇಳ್ಕೊಂಡು ಮುದ್ರೆ ಒತ್ತಿದ್ರು ಆಗಿನ ಕಾಲದಲ್ಲಿ. ಆ ರೀತಿಯಲ್ಲಿ ಮುದ್ರೆಯನ್ನು ಒತ್ತಿ ಆ ಪತ್ರವನ್ನ ಚಂದ್ರಹಾಸನ್ ಕೈ ಕೊಟ್ಟು ಇದನ್ನ ಶೀಘ್ರವಾಗಿ ತಗೊಂಡೋಗಿ ತನ್ನ ಮಗನಿಗೆ ಕೊಡು, ಮದನನಿಗೆ ಕೊಡು ಅಂತ ಹೇಳಿ ಕಳಿಸ್ತಾನೆ. ಆದ್ರೆ ಆ ಚಂದ್ರಹಾಸನ ಒಂದು ಭಕ್ತಿ ಪುಣ್ಯದಿಂದಲೋ ಅಥವಾ ಅವನ ಮುಗ್ಧತೆಯಿಂದಲೋ ಎರಡೂ ಕಾರಣದಿಂದ ಅವನಿಗೆ ಇಲ್ಲಿ ಬರುವಾಗ ಏನೂ ಗೊತ್ತಿರೋಲ್ಲ. ಅದ್ರಲ್ಲಿ ಪತ್ರ ಏನಿದೆ, ಅದರಲ್ಲಿ ತನ್ನನ್ನು ಸಾಯಿಸ್ತಾನೆ ಇವನು ಹೇಳೋದು ಗೊತ್ತಿಲ್ಲದೇನೆ ಆ ಪತ್ರವನ್ನ ತನ್ನ ಸೆರಗಿಗೆ ಅಂತ ಆ ಉತ್ತರೀಯದ ತುದಿಗೆ ಗಂಟು ಹಾಕೊಂಡು ತಗೊಂಡ್ಬಂದು ಆ ಇವನ ನಗರದ ಹೊರಗಡೆ ಉದ್ಯಾನವನದಲ್ಲಿ ವಿಶ್ರಾಂತಿ ತಗೊಳ್ತಾ ಮಲಗಿರ್ತಾನೆ. ಆ ಸಂದರ್ಭದಲ್ಲಿ ವಿಷಯ ಅಲ್ಲಿಗೆ ಬರ್ತಾಳೆ. ವಿಷಯ ದುಷ್ಟಬುದ್ಧಿಯ ಮಗಳು. ಅವಳಿಗೆ ಇವನ್ಯಾರಪ್ಪ ಇಷ್ಟು ಸುಂದರಾಂಗ ಅಂತ ಹೇಳಿ ನೋಡ್ಕೊಂಡು ಅವನು ಗಂಟಿನಲ್ಲಿ ಒಂದು ಪತ್ರವೂ ಕಾಣುತ್ತೆ ಅವಳಿಗೆ. ಅವಳು ಆ ಪತ್ರವನ್ನು ಬಿಚ್ಚು ಕುತೂಹಲದಿಂದ ಓದ್ತಾಳೆ. ತನ್ನ ತಂದೆಯೇ ಬರೆದಿದ್ದು ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟಬುದ್ಧಿ ಅಂತೆಲ್ಲ ಇದೆ. ಆದ್ರೆ ಇದರಲ್ಲಿ ಏನು ವಿಷವ ಮೋಹಿಸುವಂತೆ ಅಂತಿದೆ ಅಂತ ಹೇಳಿ ಅವಳು ಗಾಬರಿ ಆಗ್ತಾಳೆ. ಆ ಭಾಗದ ಪದ್ಯ ಅವಳು ಅದನ್ನ ತಿದ್ದುತ್ತಾಳೆ ತನ್ನ ಕಿರುಬೆರಳಿನಿಂದ. ಅದು ಕಾಡಿಗೆ ತಗೊಂಡು ತಿದ್ದಿದ್ದು ಅಂತಲೂ ಇದೆ, ಕೆಲವು ಕಡೆ ಮರದ ಅರಗನ್ನು ತಗೊಂಡು ತಿದ್ದಿದ್ದು ಅಂತಲೂ ಏನೋ ಬರುತ್ತೆ. ತಪ್ಪಿದ್ದ ಲಿಪಿಯೊಳು ವಕಾರಮಂ ತೊಡೆದು, ವಿಷವ ಅಲ್ಲ ಅಲ್ಲಿ ವಕಾರ ತಪ್ಪಾಗಿ ಬಂದಿದೆ. ಈಗಿನ ಕಾಲದ ಪ್ರಿಂಟ್ ಮಿಸ್ಟೇಕ್ ತರ ಆಗಿನ ಕಾಲದಲ್ಲಿ ಎಲ್ಲೋ ಅವ್ನು ಬರೆಯುವಾಗ ಮಿಸ್ಟೇಕ್ ಆಗ್ಬಿಟ್ಟಿದೆ. ತೊಡೆದು ಅಲ್ಲಿಗೊಪ್ಪುವ ಯಕಾರಮಂ, ವಿಷಯೇ ಅಂತ ಆಗ್ಬೇಕಲ್ವಾ. ಹಾಗಾಗಿ ವಿಷಯ ಮೋಹಿಸುತ್ತೆ. ಅವಳು ಇಷ್ಟು ಸುಂದರನಾದಂತ ರಾಜ್ಕುಮಾರ್ನ ಯಾರಾದ್ರೂ ಸಾಯಿಸು ಅಂತ ಹೇಳ್ತಾರ, ಇವನು ನನಗ್ ಮದುವೆ ಮಾಡೋದಕ್ಕೋಸ್ಕರನೇ ಕಳಿಸಿದಾನೆ ಅಂತ ಹೇಳ್ಕೊಂಡು ವಿಷವ ಮೋಹಿಸುವಂತೆ ಇರುವಲ್ಲಿ ಆ ವಕಾರವನ್ನು ತೆಗೆದು ಅಲ್ಲಿಗೊಪ್ಪುವ ಯಕಾರಮಂ ಕೆಲಬಲದ ಮಾಮರದೊಳಿಪ್ಪ ನಿರ್ಯಾಸಮಂ ತೆಗೆದು, ಆ ಮಾವಿನ ಮರದಿಂದ ಬರ್ತಾ ಇರುವಂತ ಒಂದು ಮೇಣ ಅದನ್ನು ತೆಗೆದು ಕಿರುಬೆರಳು ಉಗುರು ಕೊನೆಯಿಂದ ತಿದ್ದಿ ಬರೆದು, ತನ್ನ ಕಿರುಬೆರಳಿನ ಉಗುರ ಕೊನೆಯಿಂದ ತಿದ್ದಿ ಬರೆದು ಅಪ್ಪಂತ ಮೊದಲಿದ್ದ ಮುದ್ರೆಯನ್ನು ಸಂಘಟಿಸಿ, ಆ ಮೊದಲಿರೋ ಮುದ್ರೆಯನ್ನು ಹಾಗೆ ಅಂಟಿಸಿ ಅದನ್ನ ಕುಪ್ಪುಸದ ಸೆರಗಿನೊಳಗೆ ಕಟ್ಟಿ, ಅವನ ಸೆರಗು ಕುಪ್ಪುಸ ಅಂದ್ರೆ ಹೆಂಗಸರದ್ ಮಾತ್ರಲ್ಲ ಗಂಡಸರು ಹಾಕೊಳ್ತಾ ಇದ್ದು ಕುಪ್ಪುಸ ಅಂತಾನೆ ಹೇಳ್ತಿದ್ದು. ಕೂರ್ಪಾಸ ಅನ್ನೋ ಶಬ್ದದಿಂದ ಬಂದಿರೋದು ಅದು. ಅದರ ಸೆರಗಿನಲ್ಲಿ ಕಟ್ಟಿ ಪಳೆಯ ಒಲಿರಿಸಿ ಮೊದಲೇ ಹೇಗಿತ್ತೋ ಅದೇ ತರನೇ ಇಟ್ಟು ಸಪ್ಪುಳ ಆಗದ ತೆರೆದವಳು, ಏನು ಸದ್ದಾಗದೆ ಇರೋ ರೀತಿಯಲ್ಲಿ ಎದ್ದು ಮೆಲ್ಲನೆ ಮಂತ್ರಿಸುತ್ತೆ ತೊಲಗಿ ಬರುತ್ತಿದ್ದಳು. ಅವಳು ನಿಧಾನಕ್ಕೆ ಅಲ್ಲಿಂದ ಹೊರಟು ಬಂದಳು ಅಂತ ಆ ಕಾವ್ಯ ಭಾಗವನ್ನ ಹೇಳ್ತಾನೆ ಲಕ್ಷ್ಮೀಶ. ತುಂಬಾ ಸೊಗಸಾದಂತಹ ಕಾವ್ಯ ಭಾಗ. ಈ ತರದ ಕೆಲವು ಕಾವ್ಯಗಳನ್ನ ಓದೋದಕ್ಕೆ ಕನ್ನಡ ಕಲ್ತರು ಸಾಕು ಅಂತ ಅನ್ಸ್ಬಿಡುತ್ತೆ ಜೀವನ. ಅಂತಹ ಒಳ್ಳೆಯ ಕಾವ್ಯವನ್ನು ವಾಚನ ಮಾಡಿದ್ದಕ್ಕೆ ಧನ್ಯವಾದಗಳು. ಆಮೇಲೆ ಕೃಷ್ಣಬುದ್ಧಿ ಮಂತ್ರಿ ಕೃಷ್ಣಬುದ್ಧಿ ಮಂತ್ರಿ ಚಾರ್ವಾಕ ಸಿದ್ಧಾರ್ಥನ ಈ ಕಾಲಕ್ಕೆ ಹೇಗೆ ಹೋಲಿಸಬಹುದು ಅಂತ ನನಗೆ ಅನಿಸ್ತಾ ಇದೆ. ಚಾರ್ವಾಕ ಹೇಳಿದೆ ಅದು ಪುಸ್ತಕಗಳನ್ನು ಅದೇನಂದ್ರೆ ಯಾವ ಜೀವೆ ಸುಖಂ ಜೀವೆ ಬದುಕಿರೋವರೆಗೂ ಸುಖವಾಗಿರ್ಬೇಕು. ಕೃಷ್ಣಬುದ್ಧಿಗೆ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಆಯ್ತಾ. ಗಣಂ ಚಲುವ ಮಂತ್ರಿ ಆಯ್ತಾ, ಮಂತ್ರಿ ಅಯೋಮಯಸ್ಯ ಶಾಸ್ತ್ರಸ್ಥಾನಸ್ಯ ಅಯೋಮಯವಾದ ಈ ಶಾಸ್ತ್ರಸ್ಥಾನ ಎಂಬುದೇನಿದೆ ವಾಪಸ್ ಬರುತ್ತೇನೆ ಗ್ಯಾರಂಟಿ. ಇವತ್ತಿನ ದೃಷ್ಟಿಬುದ್ಧಿ ಹೇಳ್ತಾರೆ ಆಕೆ ಮಾಡ್ತಾರೆ. ಚೆನ್ನಾಗಿದೆ. ಅದು ಮೂಲ ಚಾರ್ವಾಕ ಸಿದ್ಧಾಂತದಲ್ಲಿ ಋಣಂ ಕೃತ್ವ ಘೃತಂ ಪಿಬೇತ್ ಅಂತ, ಸಾಲ ಮಾಡೋದು ತುಪ್ಪ ತಿನ್ಬೇಕು, ಜೀವಮಾನ ಇಡೀ ಚೆನ್ನಾಗಿರ್ಬೇಕು, ಏನು ಇದ್ ಮಾಡಬಾರ್ದು. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮಂ ಕುತ. ಈ ಇಲ್ಲಿ ಧನಂ ಚೆಲುವ ಅಂದ್ರೆ ಚೆಲತಿ ಚೆಲ್ತಾ ಚೆಲ್ಲುವಂತೆ ಚೆಲತಿ ಚೆಲ್ತಾ ಚೆಲ್ತಾ ಚೆಲ್ಲಾಂಗಿ ಚೆಲ್ಲಾವ ಚೆಲ್ಲಾವ ತಗೊಂಡಿದ್ದೀವಿ. ಚೆನ್ನಾಗಿದೆ ನೋಡಿ. ಇವ್ರ ಧಾರಾವಾಹಿಯಲ್ಲೆಲ್ಲ ಈ ತರದ್ದೇ ಡೈಲಾಗ್ಗಳಿದ್ವು ನಮ್ಗೆಲ್ಲ ಅವಾಗ ನೆನಪಾಗೋದು. ಪಾಪ ಪಾಂಡುದಲ್ಲಿ ಇದರಲ್ಲಿ ಎಲ್ಲ
ಕಷ್ಟಾಭ್ಯಾಮ್ ಕಷ್ಟಾಭಿ ಅಂತ ಹೇಳ್ಕೊಂಡು ಅವ್ನು ಹೋಗೋದು, ಈ ತರದ್ದೆಲ್ಲ ಒಳ್ಳೆ ಪ್ರಸ್ತುತ. ಈಗ ಮತ್ತೆ ನಿಷೇಧಕ್ಕೆ ಬರೋಣ. ಸಂಖ್ಯಾ ಕೊನೆಯ ಸಾಲಿನ ಮಧ್ಯದ ಮನೆ, 5ನೇ ಸಾಲಿನ 3ನೇ ಮನೆ, 36.